ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ 2 ವಾರ ಆಗುತ್ತಾ ಬರುತ್ತಿದೆ. ಇಂದು ಕಿಚ್ಚನ 2ನೇ ವಾರದ ಪಂಚಾಯ್ತಿಗೆ. ಇಂದಿನ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಬಿಗ್ ಬಾಸ್ ಮನೆ 2ನೇ ವಾರ ಕೂಡ ರಣರಂಗವಾಗಿತ್ತು. ಪ್ರತಿ ಎಪಿಸೋಡ್ನಲ್ಲೂ ಜಗಳಗಳೇ ನಡೆದಿತ್ತು. 2ನೇ ವಾರದಲ್ಲಿ ಅನೇಕ ಸಂಗತಿಗಳು ನಡೆದಿತ್ತು. ಈ ಕುರಿತು ವಾರದ ಕಥೆಯಲ್ಲಿ ಚರ್ಚೆ ನಡೆದಿದ್ದು, ಈಗಾಗಲೇ ಮೊದಲ ಫಿನಾಲೆ ಕಂಟೆಂಟರ್ ಆದ ಕಾಕ್ರೋಚ್ ಸುದಿ ಅವರಿಗೆ ಈ ವಾರ ಅಸುರಾಧಿಪತಿ ಎಂಬ ಪಾತ್ರ ಕೊಡಲಾಗಿತ್ತು. ಆದರೆ ತಮ್ಮ ಪಾತ್ರವನ್ನು ಅವರು ಸರಿಯಾಗಿ ನಿರ್ವಹಿಸಲಿಲ್ಲ. ಅಸುರನಿಗೆ ಏನು ಬೇಕಾದರೂ ನಿಯಮ ಮಾಡಬಹುದು, ಯಾರನ್ನು ಬೇಕಾದರೂ ಶಿಕ್ಷಿಸಬಹುದು, ಹಾಗೆಯೇ ಏನು ಬೇಕಾದರೂ ಬದುಕಬಹುದಿತ್ತು. ಆದರೆ ಅವರು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ. ಆ ಖಡಕ್ ಮಾತು ಸ್ಪರ್ಧಿಗಳ ಕೈಯಿಂದ ಕೆಲಸ ಮಾಡಬೇಕಾಗಿದ್ದನ್ನು ಮಾಡಿಸಲಿಲ್ಲ. ಇದೀಗ ವೀಕೆಂಡ್ನಲ್ಲಿ ಈ ಬಗ್ಗೆ ಸುದೀಪ್ ಮಾತನಾಡಿ ಕೋಪಗೊಂಡಿದ್ದಾರೆ. ಕಾಕ್ರೋಚ್ ಅವರಿಗೆ ನೀಡಿದ್ದ ಅಸುರ ಟಾಸ್ಕ್ ಅಲ್ಲಿ ಅವರ ಪ್ರದರ್ಶನ ಹೇಗಿತ್ತು ಎಂದು ಸುದೀಪ್ ಇತರ ಸ್ಪರ್ಧಿಗಳ ಬಳಿ ಕೇಳಿದ್ದಾರೆ. ಅದಕ್ಕೆ ಜಾಹ್ನವಿ ಅವರು, ಅವರ ಕ್ರೌರ್ಯ ಅಟ್ಟಹಾಸ ಕೇವಲ ಮೇಕಪ್ಗಷ್ಟೇ ಸೀಮಿತವಾಗಿತ್ತು ಎಂದು ಹೇಳಿದ್ದಾರೆ. ಅವರು ಅಸುರ ಅನ್ನೋದಕ್ಕಿಂತ ಒಬ್ಬ ಜೋಕರ್ ತರ ಇದ್ರು ಎಂದು ರಾಶಿಕಾ ಹೇಳಿದರು. ಇವರ ಮಾತು ಕೇಳಿ ಬೇಸರಗೊಂಡ ಸುದಿ ಅವರು, ಇವರ ಕಾಲು ಒಂದು ಬಿದ್ದಿಲ್ಲ ಅಷ್ಟೇ, ಹೇಳಿದ್ದನ್ನೆಲ್ಲ ಒಂದೂ ಕೇಳಿಲ್ಲ, ಇನ್ನೇಕೆ ನಾನು ಬದುಕಲಿ, ಆಗಲ್ಲ ಇವುಗಳ ಹತ್ರ ಎಂದು ಹೇಳಿದ್ದಾರೆ. ಈ ಮಾತಿನಿಂದ ಕೆರಳಿದ ಕಿಚ್ಚ, ಶೋವಿನ ಸೀರಿಯಸ್ನೆಸ್ ಅರ್ಥ ಆಗುತ್ತಿಲ್ಲ ಅಂದ್ರೆ, ಕೆಲವು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ಈಗಲೇ ಕಳಿಸಿಕೊಡ್ತೀನಿ ಹೋಗಿ, ಬಾಗಿಲು ಓಪನ್ ಆಗಿದೆ ಎಂದು ಹೇಳಿದ್ದಾರೆ. ಸುದೀಪ್ ಮಾತು ಕೇಳಿ ಸುದಿಗೆ ಭಯವಾಗಿದೆ. ಇಂದೇನು ಆಗುತ್ತೆ ಎಂಬುದನ್ನು ಕುತೂಹಲ ಮೂಡಿಸಿದೆ.